ನೋಡಿ, ದರ್ಶನ್ ಅಂಡ್ ಗ್ಯಾಂಗ್ಗೆ ಅಸಲಿ ಸಂಕಷ್ಟ ಏನೋ ಇವತ್ತಿನಿಂದ ಶುರುವಾಗಿದೆ. ಆದರೆ ಈ ಪ್ರಕರಣದ ಹಿಸ್ಟ್ರಿಯನ್ನು ಒಂದು ಸರ್ತಿ ನೋಡೋಣ. ಅಸಲಿಗೆ ಈ ಪ್ರಕರಣ ಶುರುವಾಗಿದ್ದು ಎಲ್ಲಿಂದ, ಯಾವಾಗ, ಈ ಆರೋಪಿಗಳೆಲ್ಲರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದು ಯಾವಾಗ, ಅರೆಸ್ಟ್ ಮಾಡಿದ್ಮೇಲೆ ಇವರಿಗೆ ಜಾಮೀನು ಸಿಕ್ಕಿದ್ದು ಯಾವಾಗ, ಜಾಮೀನು ಸಿಕ್ಕಿದ ಮೇಲೆ ಮತ್ತೆ ಇವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಯಾಕೆ, ಇದೆಲ್ಲದರ ಒಂದು ಕ್ವಿಕ್ ಲುಕ್ ಇದೆ, ನೋಡ್ಕೊಂಬರೋಣ ಬನ್ನಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಕೊಲೆ ಕೇಸ್ ಸುಳಿಯಲಿ ದರ್ಶನ್ ಅಂಡ್ ಗ್ಯಾಂಗ್. ಇಂದಿನಿಂದ ಡಿ ಗ್ಯಾಂಗ್ಗೆ ಅಸಲಿ ಸಂಕಷ್ಟ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇಂದಿನಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಅಸಲಿ ಸಂಕಷ್ಟ ಶುರುವಾಗಲಿದೆ. ಇಷ್ಟು ದಿನ ಒಂದು ಆಟವಾದ್ರೆ ಇನ್ಮೇಲೆ ಇನ್ನೊಂದು ಆಟ ಶುರುವಾಗಲಿದೆ. 2024ರಲ್ಲಿ ದರ್ಶನ್ ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ರಿಂದ ಆರಂಭವಾದ ಈ ಪ್ರಕರಣ ಇದೀಗ ಚಾರ್ಜ್ ಫ್ರೇಮ್ ಹೊರಗೆ ಬಂದು ನಿಂತಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬಾತ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದೇ ಪ್ರಕರಣದ ಮೂಲವಾಗಿದೆ. ಪವಿತ್ರಾಗೆ ಅಶ್ಲೀಲ ಸಂದೇಶ ಮಾಡಿದ್ದನ್ನ ತಿಳಿದ ದರ್ಶನ್ ಕೋಪಗೊಂಡು ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಪ್ಲಾನ್ ಮಾಡ್ತಾರೆ. ಜೂನ್ 6, 2024ರಲ್ಲಿ ರೇಣುಕಾಸ್ವಾಮಿ ಕಿಡ್ನಾಪ್ನಿಂದ ಜಸ್ಟ್ ಮಿಸ್ ಆಗ್ತಾರೆ. ಬಳಿಕ ಜೂನ್ 7, 2024ರಲ್ಲಿ ಪವನ್ ತಾನೇ ಪವಿತ್ರ ಗೌಡ ಎಂದು ರೇಣುಕಾಸ್ವಾಮಿ ಜೊತೆ ಚಾಟ್ ಮಾಡಿದ್ದ. ಜೂನ್ 8ರಂದು ರೇಣುಕಾಸ್ವಾಮಿ ಆಪರೇಷನ್ ಅಪಹರಣ ಕಾರ್ಯರೂಪಕ್ಕೆ ಬರುತ್ತದೆ. ಅವತ್ತು ಆಗಿದ್ದೇನು? ರೇಣುಕಾಸ್ವಾಮಿ ಕಿಡ್ನಾಪ್ ಕಹಾನಿ. ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಇರುವ ಬಗ್ಗೆ ಮಾಹಿತಿ. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನಿಗೆ ಕರೆ ಮಾಡಿದ್ದ ಪವನ್. ರಾಘವೇಂದ್ರನಿಗೆ ರೇಣುಕಾ ಪತ್ತೆಗೆ ಸೂಚನೆ ನೀಡಿದ್ದ ಪವನ್. 7/6, 2024ರಂದು ಮತ್ತೆ ರೇಣುಕಾ ಜೊತೆ ಚಾಟ್ ಮಾಡಿದ್ದ ಪವನ್. 8/6, 2024ರಂದು ರೇಣುಕಾಸ್ವಾಮಿ ಮನೆ ಬಳಿ ಹೋಗಿದ್ದ ಗ್ಯಾಂಗ್. ಬೆಳಗ್ಗೆ 7:30ಕ್ಕೆ ಆತನ ಕಿಡ್ನಾಪ್ ಮಾಡಲು ಹೋಗಿದ್ದ ಗ್ಯಾಂಗ್. ತಂಗಿಯ ಸ್ಕೂಟರ್ನಲ್ಲಿ ಹೊರಬಂದಿದ್ದ ರೇಣುಕಾಸ್ವಾಮಿ. ಬಳಿಕ ಜೆಸಿ ಸರ್ಕಲ್ ಬಾಲಾಜಿ ಬಾರ್ ಬಳಿ ಕಿಡ್ನಾಪ್. ಆಟೋದಲ್ಲಿ ಹೋಗಿ ಕಿಡ್ನಾಪ್ ಮಾಡಿದ್ದ ಆರೋಪಿಗಳ ಟೀಮ್ ಚಿತ್ರದುರ್ಗ ಹೈವೇಗೆ ಬಂದು ಅಲ್ಲಿ ಇಟಿಯೋಸ್ ಕಾರಿಗೆ ಶಿಫ್ಟ್. ಕಾರಿನ ಹಿಂಬದಿಯ ಮಧ್ಯ ಸೀಟ್ನಲ್ಲಿ ಕೂರಿಸಿಕೊಂಡಿದ್ರು. ನಂತರ ತುಮಕೂರು ಮಾರ್ಗವಾಗಿ ಬೆಂಗಳೂರಿಗೆ ಪ್ರಯಾಣ. ಮಾರ್ಗ ಮಧ್ಯೆ ರೇಣುಕಾಸ್ವಾಮಿಯ ರಾಬರಿ ಮಾಡಿದ್ರು. ಆತನ ಚೈನ್, ರಿಂಗ್, ವಾಚ್ ಮತ್ತು ಲಿಂಗದ ಕರಡಿಕೆಯ ಸುಲಿಗೆ. ನಂತರ ತುಮಕೂರಿನ ರಂಗಾಪುರ ಬಳಿ ಬಾರ್ಗೆ ಹೋಗಿದ್ರು. ದುರ್ಗಾ ಬಾರ್ಗೆ ಹೋಗಿ ಮದ್ಯ ಖರೀದಿ ಮಾಡಿದ್ರು. ಅಲ್ಲಿ ರೇಣುಕಾಸ್ವಾಮಿಯಿಂದಲೇ ಹಣವನ್ನ ಕೊಡಿಸಿದ್ದ ಗ್ಯಾಂಗ್. A4, A6, A7ನಿಂದ ಮದ್ಯ ಖರೀದಿ ಮಾಡಲಾಗಿತ್ತು. ಹೀಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ ಬಳಿಕ ಆತನಿಗೆ ಪವನ್ ಆವಾಜ್ ಹಾಕಿದ್ದ. ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಮಾಡ್ತೀಯ ಎಂದು ಶೆಡ್ಗೆ ಕರೆದೊಯ್ದು ಧಮಕಿ ಹಾಕಿದ್ದ. ಲಾಠಿಯನ್ನ ತೆಗೆದುಕೊಂಡು ಬೆನ್ನು ಮತ್ತು ಕೈಕಾಲಿಗೆ ಹೊಡೆದಿದ್ದ. A9 ಧನರಾಜ್ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದಿದ್ದನು. ಬಳಿಕ ಎಲೆಕ್ಟ್ರಿಕ್ ಶಾಕ್ ಟಾರ್ಚ್ನಿಂದ ರೇಣುಕಾಸ್ವಾಮಿ ಎದೆ, ಬೆನ್ನು, ಕೈಕಾಲಿಗೆ ಶಾಕ್ ಕೊಟ್ಟಿದ್ರು. ಬಳಿಕ ದರ್ಶನ್ಗೆ ವಿಷಯ ತಿಳಿಸ್ತಾರೆ. ಆಗ ದರ್ಶನ್ ಪವಿತ್ರ ಗೌಡಗೆ ಬಾ ಬುದ್ಧಿ ಕಲಿಸಿ ನಿನ್ನ ಕೋಪ ಕಡಿಮೆ ಮಾಡ್ಕೊ ಎಂದು ಆಕೆಯನ್ನ ಶೆಡ್ಗೆ ಕರೆದಿದ್ದ. ಶೆಡ್ಗೆ ಬಂದ ಪವಿತ್ರ ಗೌಡ ನನಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ ಎಂದು ತನ್ನ ಚಪ್ಪಲಿ ತೆಗೆದು ರಕ್ತ ಸೋರುತ್ತಿದ್ದ ರೇಣುಕಾಸ್ವಾಮಿ ಮುಖಕ್ಕೆ ಹೊಡೆದಿದ್ಲು. ಆಗ ತಪ್ಪಾಯ್ತು ಅಂತ ಪವಿತ್ರ ಕಾಲಿಗೆ ರೇಣುಕಾಸ್ವಾಮಿ ಬಿದ್ದಿದ್ದ. ಬಳಿಕ ಶೆಡ್ನಲ್ಲಿ ಕೊನೆಯುಸಿರೆಳೆದ ರೇಣುಕಾಸ್ವಾಮಿ ಶವವನ್ನ ಸುಮ್ಮನಹಳ್ಳಿ ರಾಜಕಾಲುವೆ ಬಳಿ ಎಸೆದು ಕೈ ತೊಳೆದುಕೊಳ್ತಾರೆ. ಇಲ್ಲಿಂದಲೇ ದರ್ಶನ್ ಅಂಡ್ ಗ್ಯಾಂಗ್ಗೆ ಗ್ರಹಚಾರ ಕೆಟ್ಟಿದ್ದು. ಜೂನ್ 11, 2024ರಂದು ದರ್ಶನ್ ಅರೆಸ್ಟ್. ರಕ್ತದ ಕಲೆಗಳಿಂದಲೇ ಡಿ ಗ್ಯಾಂಗ್ಗೆ ಸಂಕಷ್ಟ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಮಧ್ಯರಾತ್ರಿ ಕಾರ್ಯಾಚರಣೆಗಿಳಿದ ಕಾಮಾಕ್ಷಿಪಾಳ್ಯ ಪೊಲೀಸರು ಮೊದಲು A10 ವಿನಯ್ನನ್ನ ಪೊಲೀಸರು RR ನಗರದಲ್ಲಿ ಬಂಧಿಸ್ತಾರೆ. ಜೂನ್ 11ರಂದು ದರ್ಶನ್ರನ್ನ ಮೈಸೂರಿನಲ್ಲಿ ಬಂಧಿಸ್ತಾರೆ. ಬಳಿಕ RR ನಗರದಲ್ಲಿ ಪವಿತ್ರ ಗೌಡಳನ್ನ ವಶಕ್ಕೆ ಪಡೆಯುತ್ತಾರೆ. ಇಡೀ ಘಟನೆ ಅಶ್ಲೀಲ ಮೆಸೇಜ್ ಸಂಬಂಧ ಸೇಡಿಗಾಗಿ ನಡೆದಿದೆ. ದ್ವೇಷ ಸಾಧನೆಗಾಗಿ ಕಿಡ್ನಾಪ್ ಅಂಡ್ ಮರ್ಡರ್ ಮಾಡಲಾಗಿದೆ ಎಂದು ಪೊಲೀಸರು ಪ್ರಕರಣದ ಸಾಕ್ಷ್ಯ ಸಂಗ್ರಹಕ್ಕಿಳಿಯುತ್ತಾರೆ. ರಕ್ತದ ಕಲೆಗಳ DNA ಮ್ಯಾಚಿಂಗ್ ಆರೋಪಿಗಳಿಗೆ ದೊಡ್ಡ ಮಟ್ಟದ ಸಂಕಷ್ಟ ತಂದಿದೆ. ಬಹುತೇಕ ಆರೋಪಿಗಳ ಮೈಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಎಲ್ಲ ಆರೋಪಿಗಳ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಸಿಕ್ಕಿತ್ತು. ಅಲ್ಲದೆ ಚಪ್ಪಲಿ, ಶೂನಲ್ಲೂ ರಕ್ತದ ಕಲೆ ಸಿಕ್ಕಿತ್ತು. ಚಪ್ಪಲಿ, ಶೂಗಳ ಮೇಲೆ ರಕ್ತದ ಕಲೆ. A1 ಪವಿತ್ರ ಗೌಡ ಚಪ್ಪಲಿಯಲ್ಲಿ ಕಲೆ.
A2 ದರ್ಶನ್, A4 ರಾಘವೇಂದ್ರ, A5 ನಂದೀಶ್, A11 ನಾಗರಾಜ್, A13 ದೀಪಕ್ ಆರೋಪಿಗಳಿಗೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಸಂಕಷ್ಟ ತಂದೊಡ್ಡಿವೆ. ಬಂಧನ ಬಳಿಕ ಆರೋಪಿಗಳು ಹೈಕೋರ್ಟ್ಗೆ ಜಾಮೀನಿಗಾಗಿ ಮೊರೆ ಹೋದ್ರು. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಬಳಿಕ ಬೆನ್ನು ನೋವು ಎಂಬ ನೆಪವೊಡ್ಡಿ ಹೈಕೋರ್ಟ್ನಿಂದ ಜಾಮೀನು ಪಡೆದುಕೊಂಡ್ರು. ಆದರೆ ಬೆನ್ನು ನೋವಿನ ಆಪರೇಷನ್ ಮಾಡಿಸಿಕೊಳ್ಳದೆ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು. ದರ್ಶನ್ ಬೆನ್ನು ನೋವು ಕಳ್ಳಾಟ, ಪೊಲೀಸರಿಂದ ಬೇಲ್ ಕ್ಯಾನ್ಸಲ್ಗೆ ಸುಪ್ರೀಂ ಮೊರೆ, ಜಾಮೀನು ರದ್ದು, ಆರೋಪಿಗಳು ಮತ್ತೆ ಅರೆಸ್ಟ್. ಆರೋಪಿ ದರ್ಶನ್ ಬೆನ್ನು ನೋವು ನೆಪವೊಡ್ಡಿ ಬೇಲ್ ಪಡೆದಿದ್ರು. ಇದನ್ನ ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಈ ಕೂಡಲೇ ಬೇಲ್ ರದ್ದು ಮಾಡುವಂತೆ ಮನವಿ ಮಾಡಿದ್ರು. ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆರೋಪಿಗಳ ಬೇಲ್ ರದ್ದುಗೊಳಿಸಿತು. 2024 ಆಗಸ್ಟ್ 14ರಂದು ಬೇಲ್ ಕ್ಯಾನ್ಸಲ್ ಮಾಡಲಾಯಿತು. ಹೀಗಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಇನ್ನಿತರ ಆರೋಪಿಗಳನ್ನ ಮತ್ತೆ ಬಂಧಿಸಲಾಯಿತು. ಸದ್ಯ 7 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಒಟ್ಟಾರೆ ಮತ್ತೆ ಬಂಧನಕ್ಕೊಳಪಟ್ಟ ಆರೋಪಿಗಳ ವಿರುದ್ಧ ಇಂದು ಚಾರ್ಜ್ ಫ್ರೇಮ್ ನಿಗದಿಯಾಗಲಿದ್ದು, ಟ್ರಯಲ್ ಶುರುವಾದ ಬಳಿಕ ಆರೋಪಿಗಳಿಗೆ ತೀರ್ಪು ಪ್ರಕಟವಾಗಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.